ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಮೂಡಿಸಿದಂಥ ಪ್ರಕರಣ ಅಂತಂದರೆ ಅದು ಮೂಡ ಹಗರಣ. ಇದರಲ್ಲಿ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಭಾರೀ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಏನು ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಅತಿ ಹೆಚ್ಚು ದಾಖಲೆ ಕೊಟ್ಟಿದ್ದೇ ಕಾಂಗ್ರೆಸ್ ನಾಯಕರು ಅನ್ನುವಂಥ ಬಾಂಬನ್ನು ಸಿಡಿಸಿಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ, ಕಳೆದ ಜನವರಿ ತಿಂಗಳಿನಿಂದ ನನಗೆ ಅತಿ ಹೆಚ್ಚು ದಾಖಲೆಗಳನ್ನು ಕಾಂಗ್ರೆಸ್ ನಾಯಕರಿಂದನೇ ಬಂದಿವೆ. ಕಾಂಗ್ರೆಸ್ ನಾಯಕರು ಕೊಟ್ಟಿರುವ ದಾಖಲೆಗಳು ನನ್ನ ಹೋರಾಟದ ವೇಗವನ್ನು ಹೆಚ್ಚಿಸಿವೆ. ಕಾಂಗ್ರೆಸ್ನಲ್ಲೂ ಸಿಎಂ ಭ್ರಷ್ಟಾಚಾರದ ಬಗ್ಗೆ ಅಸಮಾಧಾನ ಇರುವ ಜನ ಹೆಚ್ಚಿದ್ದಾರೆ. ಪಕ್ಷದ ಒಳಗೆ ಅದನ್ನು ತೋರಿಸೋಕೆ ಅವರಿಗೆ ಆಗಲ್ಲ. ಹೀಗಾಗಿ ನನಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂದಿದ್ದಾರೆ. ಆದರೆ ದಾಖಲೆ ಕೊಟ್ಟಿದ್ದು ಯಾರು ಅಂತ ಹೇಳಲ್ಲ ಅಂತಲೂ ಹೇಳಿದ್ದಾರೆ. ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತದವರು ಸಿಎಂ ಕುಟುಂಬಕ್ಕೆ ಬಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಒಂದು ರೀತಿಯಾಗಿ ಎರಡನೇ ಹಂತದ ಹೋರಾಟ ಅಂತ ಕೂಡ ಹೇಳ್ಬೋದು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈಗ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ತಾವೀಗ CBIಗೆ ಕೊಡಬೇಕು ಅನ್ನುವಂಥದ್ದು ಮೇಲ್ಮನವಿ ಸಲ್ಲಿಕೆ ಮಾಡಿದ್ದೀರಾ? ಸರ್, ಲೋಕಾಯುಕ್ತ ಅಧಿಕಾರಿಗಳು ಏನು ಸಲ್ಲಿಸಿದ್ದಾರೆ ವರದಿ, ಅದನ್ನು ನೋಡಿದಾಗ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ಕಣ್ಣೆದುರುಗಡೆ ಸ್ಪಷ್ಟವಾಗಿ ಸಾಕ್ಷ್ಯಗಳಿದ್ದರೂ ಕೂಡ ಸಾಕ್ಷ್ಯಗಳಿಲ್ಲ ಅನ್ನೋ ಕಾರಣ ಇಟ್ಕೊಂಡು ವರದಿ ಸಲ್ಲಿಸಿದ್ದಾರೆ. ಬರೀ ಕೇವಲ 14 ನಿವೇಶನಗಳಿಗೆ ಸಂಬಂಧಪಟ್ಟಾಗ ಅವರು ಈ ರೀತಿ ತನಿಖೆ ನಡೆಸಿ ಈ ಥರ ಸುಳ್ಳು ವರದಿ ಕೊಟ್ಟಿದ್ದಾರೆ. ಅಂದರೆ ಇನ್ನು ಇದಕ್ಕಿಂತ 100 ಪಟ್ಟು ಅಂದರೆ ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಇನ್ಯಾವ ರೀತಿಯ ತನಿಖೆ ನಡೆಸ್ತಾರೆ ಅಂತೇಳಿ ಆತಂಕ ಆಗಿದ್ದರಿಂದ ಈ ಪ್ರಕರಣವನ್ನು CBI ಕೊಡಿಸೋಂಥ ಪ್ರಯತ್ನ ಮುಂದುವರಿಸಬೇಕು ಅನ್ನೋ ಹೇಳಿ ನನಗನ್ಸಿದ್ರಿಂದ ಈಗ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದೀನಿ. ಅಂದರೆ ಮೊದಲು ಸಿಂಗಲ್ ಬೆಂಚಲ್ಲಿ ಇದ್ದಿದ್ದು, ಈಗ ಡಬಲ್. ಹೌದು ಸರ್. ಈಗ ಏನು ಏಕಸದಸ್ಯ ಪೀಠ ನನ್ನ ಅರ್ಜಿಯನ್ನು ವಜಾ ಮಾಡಿತ್ತು. ಆ ಅರ್ಜಿಯನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದೆ. ಈಗ ಎರಡನೇದಾಗಿ ಈಗ ಲೋಕಾಯುಕ್ತ ರಿಪೋರ್ಟ್ ಮೇಲಿನ ವಿಚಾರಣೆ ಅದು ಜನಪ್ರತಿನಿಧಿ ನಡೆಯುತ್ತೆ. ಹೌದು ಸರ್. ಆ ಹಕ್ಕನ್ನು ಉಳಿಸ್ಕೊಂಡು ನಾನು ಮೇಲ್ಮನವಿ ಸಲ್ಲಿಸಿದ್ವಿ. ಅದರಲ್ಲಿ ಸ್ಪಷ್ಟ ತಿಳಿಸಿದ್ದೀನಿ. ಏನೀಗ ಇರುವ ಲೋಕಾಯುಕ್ತರು ಅಂತಿಮ ವರದಿ ಅಂತೇಳಿ ಸಲ್ಲಿಸಿದರೆ ಆ ವರದಿಯನ್ನು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಉಳಿಸ್ಕೊಂಡು ಮೇಲ್ಮನವಿ ಸಲ್ಲಿಸಿದ್ದೀನಿ. ಭಾಳಷ್ಟು ಜನ ಕೂಡ ಮಾತಾಡ್ತಾ ಇರುವಂಥದ್ದು, ಅಂದರೆ ಈಗಲೂ ಹಿಂದೆನೂ ಕೂಡ ಈಗಲೂ ಇನ್ನೂ ಹೆಚ್ಚು ಮಾತಾಡ್ತಿದ್ದಾರೆ, ಹೆಂಗೆ ಬರ್ತಾ ಇದೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ಸು, ಯಾರು ಸಪೋರ್ಟ್ಗಿದ್ದಾರೆ ಏನು ಅನ್ನೋಂಥದ್ದು? ಸರ್, ಇಲ್ಲಿ ಮೈಸೂರು ನಗರದಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅನ್ಯಾಯಕ್ಕೊಳಗಂಥ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಬರೀ ಜನಸಾಮಾನ್ಯರಷ್ಟಲ್ಲ, ಮಾಜಿ ಸೈನಿಕರುಗಳು ಕೂಡ ಅಲ್ಲಿ ನಿವೇಶನ ಕೊಡದೆ ಅವ್ರಿಗೂ ಕೂಡ ವಂಚನೆ ಆಗಿದೆ. ಸೊ ಹೀಗಾಗಿ ಎಲ್ಲ ಮತ್ತು ಇಲ್ಲಿ ಪಕ್ಷಾತೀತವಾಗಿ ಏನು ನಿವೇಶನ ಪಡೆಯುವಂಥದ್ದು ಇದ್ದಾರೆ, ಅವರ ಜೊತೆಗೆ ಈ ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ನೋಡಿ ಸೊ ಇದನ್ನು ವಿರೋಧಿಸಬೇಕು ಅಂತ ಇರೋ ಮನಸ್ಥಿತಿ ಇರೋದವರು ಕೂಡ ನನ್ನ ಹಿಂದೆ ಇದ್ದಾರೆ. ಅವರೆಲ್ಲರೂ ಕೂಡ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ನೀಡ್ತಾ ಇದ್ದಾರೆ. ಅಂದರೆ ಎಲ್ಲ ಪಕ್ಷದವರು ಸಹಾಯ? ಹೌದು ಸರ್, ಎಲ್ಲ ಪಕ್ಷದವರೇ ಸರ್. ಈಗ ಆ ಪಕ್ಷ ಅನ್ನೋ ಕಾರಣಕ್ಕೆ ಭ್ರಷ್ಟಾಚಾರ ಸಹಿಸ್ಕೊಳ್ಬೇಕು ಅಂತ ಏನಿಲ್ವಲ್ಲ. ಸೊ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ನೇರವಾಗಿ ಸಾಧ್ಯ ಆಗಲ್ಲ. ಯಾಕಂದರೆ ಅವ್ರದ್ದೇ ಪಕ್ಷ ಸರ್ಕಾರ ಇರೋದ್ರಿಂದ ಅವರು ಪರೋಕ್ಷವಾಗಿ ನಮ್ಮಂಥವ್ರ ಬೆಂಬಲಕ್ಕೆ ನಿಲ್ತಾರೆ.